ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ಡಾಕ್ಟರ್ಸ್ ಇಲ್ಲ. ಏನಾದರೂ ಪೇಷಂಟ್ಗಳು ಎಮರ್ಜೆನ್ಸಿ ಅಂತ ಹೋದ್ರೆ ಹೆಣ ವಾಪಸ್ ಬರುತ್ತೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. 2 ದಿನಗಳಲ್ಲಿ 12 ರೋಗಿಗಳು ಪ್ರಾಣ ಕಳ್ಕೊಂಡಿದ್ದಾರೆ. ಮೈಸೂರಿನ ಜಯದೇವ ಆಸ್ಪತ್ರೆಯ ಪರಿಸ್ಥಿತಿ ಇದು. ಅಲ್ಲಿ ಡಾಕ್ಟರ್ಸ್ ಇಲ್ಲ. ಎಮರ್ಜೆನ್ಸಿ ಅಂತ ಏನಾದರೂ ಹೋದ್ರೆ ಪ್ರಾಣವೇ ಹೋಗುತ್ತೆ. 2 ದಿನಗಳಲ್ಲಿ 12 ರೋಗಿಗಳು ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ವೈದ್ಯರಿಲ್ಲದ ಕಾರಣ ರೋಗಿಗಳ ಸರಣಿ ಸಾವಾಯ್ತಾ? ಹಾಗಾದ್ರೆ ವಿಡಿಯೋ ಮಾಡಿ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವೈದ್ಯರಿಲ್ಲದೆ ಎಮರ್ಜೆನ್ಸಿ ನೋಡೋರಿಲ್ಲ ಅಂತೇಳಿ ಗರಂ ಆಗಿದ್ದಾರೆ. ಕಳೆದ 2 ದಿನದಲ್ಲಿ 12ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿರೋ ಆರೋಪ ಇದೆ. ಆಸ್ಪತ್ರೆ ಸಿಬ್ಬಂದಿಗೆ ಸರಿಯಾಗಿ ಸಾರ್ವಜನಿಕರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಟೈಮಿಗೆ ಸರಿಯಾಗಿ ಡಾಕ್ಟರ್ಸ್ ಬರ್ತಾ ಇಲ್ಲ. ನೈಟ್ ಶಿಫ್ಟ್ನಲ್ಲಿ ಯಾವುದೇ ವೈದ್ಯರು ಇರೋದಿಲ್ಲ. ಬೆಳಗ್ಗೆ ಶಿಫ್ಟ್ನಲ್ಲೂ ಕೂಡ ಸೂಕ್ತ ಸಮಯಕ್ಕೆ ಡಾಕ್ಟರ್ಸ್ ಬರೋದಿಲ್ಲ ಅಂತೇಳಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ವಿಡಿಯೋವನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ಇದು ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿದ್ರೆ ಅಲ್ಲಿ ಹೋಗೋದು ಜನಸಾಮಾನ್ಯರು ಮತ್ತು ಬಡವರು, ಅಂತವರಿಗೆ ಸರಿಯಾದ ಚಿಕಿತ್ಸೆ ಇಲ್ಲ. ಆದ್ರೆ ಸರ್ಕಾರ ಹೇಳುತ್ತೆ ರೋಗಿಗಳಿಗೆ ಹೈಟೆಕ್ ಆಗಿ ಚಿಕಿತ್ಸೆಯನ್ನ ಕೊಡ್ತೀವಿ, ಉತ್ತಮ ಸೌಲಭ್ಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದೆ ಅಂತೇಳಿ ರಾಜಕಾರಣಿಗಳ ಭಾಷಣದಲ್ಲಿ ನೀವು ಕೇಳಬಹುದು. ಹೋದ್ರೆ ವಾಪಸ್ ಬರೋದು ಹೆಣವಾಗಿ ಅಂತ ಪರಿಸ್ಥಿತಿ ಜಯದೇವ ಆಸ್ಪತ್ರೆಯಲ್ಲಿ ಇದೆ ಅನ್ನೋದು ಸಾರ್ವಜನಿಕರ ದೊಡ್ಡ ಮಟ್ಟದ ಆರೋಪ. ಸನ್ಸೆಟ್ MLA ಮಾನ್ಯ ಮುಖ್ಯಮಂತ್ರಿಗಳೇ ಗೃಹ ಮತ್ತು ಆರೋಗ್ಯ ಸಚಿವರೇ ಇದ್ರ ಬಗ್ಗೆ ಮಾತಾಡ್ಬೇಕು. ಜಯದೇವ ಹಾಸ್ಪಿಟಲ್ ಮೈಸೂರಿನಲ್ಲೇ ಇದ್ರ ಬಗ್ಗೆ ಯಾವುದೇ ರೀತಿಯಾದ ಇದನ್ನ ಕ್ರಮ ತಗೊಳ್ಳೋರು ಯಾರು ಇಲ್ಲ. ನೋಡಿ, ಜಯದೇವ ಹಾಸ್ಪಿಟಲ್ ಮೈಸೂರು ಇಲ್ಲಿ ಒಬ್ರು ಡಾಕ್ಟರ್ ಇಲ್ಲ, ಒಬ್ರು ನರ್ಸು, ಒಬ್ಬರೇ ನರ್ಸ್ ಇರೋರು. ಎಮರ್ಜೆನ್ಸಿ ಇದು ಇಲ್ಲಿ ಎಮರ್ಜೆನ್ಸಿಲಿ ಒಬ್ಬ ಡಾಕ್ಟರ್ ಇಲ್ಲ. ಆಲ್ ಪೇಷಂಟ್ ದಿನನಿತ್ಯ ಒಂದು 5 ಜನದಿಂದ 4 ಜನ ನೈಟು, ಇವತ್ತು ನೈಟು ರಾತ್ರಿ 12 ಜನ ಸತ್ತಿರ್ತಾರೆ. ಇದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರೇ ಮತ್ತು ಗಮನಿಸ್ತಾ ಇರಬಹುದು ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತೇಳಿ. ಡಾಕ್ಟರ್ಸ್ ಇಲ್ಲ, ಜನ ಏನು ಮಾಡೋದು? ಏನಾದರೂ ಎಮರ್ಜೆನ್ಸಿ ಅಂತ ಈ ಆಸ್ಪತ್ರೆಗೆ ಹೋದರೆ ಪರಿಸ್ಥಿತಿ ಹೇಗಿರುತ್ತೆ ಸ್ವಲ್ಪ ಗಮನಿಸಬೇಕಾಗುತ್ತೆ. ಎಮರ್ಜೆನ್ಸಿಗೆ ಡಾಕ್ಟರ್ ಇಲ್ಲ, ರೋಗಿಗಳನ್ನು ನೋಡೋಕೆ ಕೂಡ ಡಾಕ್ಟರ್ ಇಲ್ಲ, ನೈಟ್ ಶಿಫ್ಟಲ್ಲೂ ಡಾಕ್ಟರ್ ಇಲ್ಲ, ಡೇ ಶಿಫ್ಟಲ್ಲಿ ಸರಿಯಾದ ಟೈಮಿಗೆ ಡಾಕ್ಟರ್ ಕೆಲಸಕ್ಕೆ ಬರೋದಿಲ್ಲ. ಮಾಹಿತಿ ಕೊಡ್ತಾರೆ ನಮ್ಮ ಮೈಸೂರು ಜಿಲ್ಲೆಯ ಪ್ರತಿನಿಧಿ ಪ್ರೇಮ್ ಕುಮಾರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರೇಮ್, ಒಂದು ಕಡೆಯಲ್ಲಿ ವೈದ್ಯರಿಲ್ಲದೆ ಜನಸಾಮಾನ್ಯರ ಆಕ್ರೋಶ. ಕಳೆದ 2 ದಿನದಲ್ಲಿ 12 ಮಂದಿ ಸಾವಿಗೀಡಾಗಿದ್ದಾರೆ ಅಂತ ಹೇಳಿದ್ರೆ ಇದು ಸಣ್ಣ ಮಾತಲ್ಲ. ಇದು ಜಿಲ್ಲೆಯ ಆರೋಗ್ಯಾಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಸರ್ಕಾರ ಅಥವಾ ಆ ಭಾಗದ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ? ಹಾಗಾದ್ರೆ ಏನು ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ನಿನ್ನೆಯಷ್ಟೇ ಕೂಡ 11 ಜನರು ಸಾವನ್ನಪ್ಪಿರುವಂತದ್ದು, ಏನು 73 ಜನರು ಅಡ್ಮಿಟ್ ಆಗಿದ್ರೆ ಅದರಲ್ಲಿ 12 ಜನ ಸಾವನ್ನಪ್ಪಿರುವಂತದ್ದು. ಏನು ಸುತ್ತಮುತ್ತ ಅಂದ್ರೆ ಮೈಸೂರಿನಲ್ಲಿರುವಂತಹ ಜಯದೇವ ಆಸ್ಪತ್ರೆ ಇದಕ್ಕೆ ಕೊಡಗು ಭಾಗ, ಹಾಸನ ಭಾಗ ಹಾಗೂ ಮೈಸೂರು ಭಾಗದಲ್ಲಿರುವಂತಹ ಸಾಕಷ್ಟು ಜನರು ಬರ್ತಾರೆ. ಅದರಲ್ಲಿ ರೋಗಿಗಳು ಬಂದಂತ ಸಂದರ್ಭದಲ್ಲಿ ಸರಿಯಾದ ಚಿಕಿತ್ಸೆ ಕೊಡ್ತಾ ಇಲ್ಲ, ಅದರಲ್ಲಿ ವೈದ್ಯರ ಕೊರತೆ ಇದೆ ಮತ್ತೆ ಸಿಬ್ಬಂದಿಗಳ ಕೊರತೆ ಇದೆ ಅಂತೇಳಿ ಆರೋಪ ಕೇಳಿ ಬರ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಈಗ ಸ್ವತಃ ಒಂದು ಸದಾನಂದ ಡಾಕ್ಟರ್ ಇದೀಗ ನಮ್ಮ ಜೊತೆ ಇದ್ದಾರೆ. ಅವ್ರ ಏನು ಕ್ಲಾರಿಫಿಕೇಶನ್ ಅಂದ್ರೆ ಏನು 11 ಜನರು ಸಾವನ್ನಪ್ಪಿದ್ದಾರೆ, ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ವೈದ್ಯರಿಗೆ ನಮ್ಮ ಜೊತೆಗಿದ್ದಾರೆ. ಸರ್, ಈಗ 11 ಜನರು ನಿನ್ನೆಷ್ಟೇ ಕೂಡ 11 ಜನರು ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಾರೆ. ಇದಕ್ಕೆ ಕಾರಣ ಏನು ಸರ್? ಹೌದು, ನಿನ್ನೆ ನಾವು ಅಡ್ಮಿಷನ್ ಡೇಟಾ ತಗೊಂಡಾಗ ನಮ್ಮ ಹಾಸ್ಪಿಟಲ್ಗೆ ನಿನ್ನೆ 24 ಗಂಟೆ ಅವಧಿಯಲ್ಲಿ 77 ಜನ ಪೇಷಂಟ್ ಅಡ್ಮಿಟ್ ಆಗಿದ್ದಾರೆ. ಅದರಲ್ಲಿ ತುಂಬಾ ಸೀರಿಯಸ್ ಇರುವಂತಹ 11 ಜನ ಪೇಷಂಟ್ ತೀರ್ಕೊಂಡಿದ್ದಾರೆ. ನಾವು ಈ ಇಡೀ ತಿಂಗಳ ಡೇಟಾ ತಗೊಂಡು ನೋಡಿದಾಗ ನಿನ್ನೆ ಅನ್ಯೂಶುವಲಿ ಸ್ವಲ್ಪ ಜಾಸ್ತಿ ಸಾವಾಗಿದೆ. ಏನಕ್ಕೆ ಬಂದಿರೋಂಥ ಪೇಷಂಟ್ಸು ತುಂಬ ಸೀರಿಯಸ್ ಇದ್ರು. ಸೊ ನಾವು ಕಳೆದ ತಿಂಗಳು ಅಥವಾ ಇಡೀ ವರ್ಷದ ಡೇಟಾ ನಾವು ತಗೊಂಡು ನೋಡಿದಾಗ ನಮ್ಮ ಹಾಸ್ಪಿಟಲ್ನಲ್ಲಿ ಸಾವಿನ ಪ್ರಮಾಣ 6% ಇದೆ. ಅಂದರೆ 100 ಜನ ಅಡ್ಮಿಟ್ ಆದರೆ ಸೀರಿಯಸ್ ಕಾಯಿಲೆ ಇರೋರು 6 ರಿಂದ 8 ಜನ ಪೇಷಂಟ್ಸು ತೀರ್ಕೊಳ್ತಾ ಇದ್ದಾರೆ. ಇದು ಒಂದು ಅಕ್ಸೆಪ್ಟೆಡ್ ಮಾರ್ಟಾಲಿಟಿ. ಏನಕ್ಕಂದರೆ ನಮ್ಮ ಜಯದೇವ ಆಸ್ಪತ್ರೆ ಒಂದು ಸೂಪರ್ ಸ್ಪೆಷಾಲಿಟಿ ರೆಫರಲ್ ಹಾಸ್ಪಿಟಲ್. ಮೈಸೂರು ಮತ್ತು ಸುತ್ತಮುತ್ತಲಿನ 5 ಜಿಲ್ಲೆಗಳಿಗೆ ಇದೊಂದೇ ಸರ್ಕಾರಿ ಸ್ವಾಮ್ಯದ ಹೃದ್ರೋಗ ಸಂಸ್ಥೆ. ನಮಗೆ ಎಲ್ಲ ಕಡೆಯಿಂದನೂ ಪೇಷಂಟ್ಸ್ ರೆಫರ್ ಆಗಿ ಬರ್ತಾರೆ. ಬೇರೆ ಕಡೆ ಸೀರಿಯಸ್ ಆಗಿರುವಂಥ ಪೇಷಂಟ್ಸು ಮಡಿಕೇರಿಯಿಂದ, ಮಂಡ್ಯದಿಂದ ಇಲ್ಲಿಗೆ ಆ್ಯಂಬುಲೆನ್ಸಲ್ಲಿ ಶಿಫ್ಟ್ ಆಗ್ತಾರೆ. ಅವರೆಲ್ಲ ನಾವು ಅಡ್ಮಿಟ್ ಮಾಡ್ಕೊಳ್ತೀವಿ. ಅವರು ಅಡ್ಮಿಟ್ ಆಗೋ ಟೈಮಲ್ಲೇ ಸುಮಾರು ಜನ ಪೇಷಂಟ್ಸು ಬಹಳ ಗಂಭೀರ ಸ್ಥಿತಿಯಲ್ಲಿ ಇರ್ತಾರೆ. ಅವರಲ್ಲಿ ಸಾವಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಇರುತ್ತೆ.
ಸರ್ ಈಗ ಏನಂತ ಅಂದ್ರೆ ಈಗ ಪೇಷಂಟ್ಗಳು ಬಂದಂತ ಸಂದರ್ಭದಲ್ಲಿ ಸರಿಯಾದ ವೈದ್ಯರ ಕೊರತೆ ಇರಬಹುದು, ಸಿಬ್ಬಂದಿಗಳ ಕೊರತೆ ಇದೆ ಅಂತೇಳಿ ರೋಗಿಗಳು ಆರೋಪ ಮಾಡ್ತಿರುವಂತದ್ದು ಮತ್ತೆ ಆಕ್ರೋಶವನ್ನು ಕೂಡ ಹೊರಹಾಕಿರುವಂತದ್ದು. ರೋಗಿಗಳೇನು ಇಲ್ಲಿ ವೈದ್ಯರು ಇಲ್ವಾ, ಸಿಬ್ಬಂದಿಗಳ ಕೊರತೆ ಇದೆಯಾ? ಈಗ ಒಂದು ನಿನ್ನೆ ರಾತ್ರಿ ಆಗಿದ್ದಂಥ ಆರೋಪ ಏನಂದ್ರೆ ವೈದ್ಯರಿಲ್ಲ, ನಮ್ಮನ್ನು ನೋಡಲಿಲ್ಲ ಅಂತ ಆರೋಪ ಇದೆ. ಅದು ಸುಳ್ಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಿನ್ನೆ ನಾನು ಇಲ್ಲಿದು ಡ್ಯೂಟಿ ರೋಸ್ಟರ್ ತೆಗೆದು ನೋಡಿದಾಗ ರಾತ್ರಿ ಪಾಳಿಯಲ್ಲಿ 3 ಜನ ವೈದ್ಯರು ಡ್ಯೂಟಿ ಮೇಲೆ ಇದ್ದರು. ಅದರಲ್ಲಿ 2 ವೈದ್ಯರು ಸೀನಿಯರ್ ಪೋಸ್ಟ್ ಗ್ರಾಜುಯೇಟ್ಸ್ ಅಂದರೆ MBBS MD ಮುಗಿಸಿ 2 ವರ್ಷ DM ಕೋರ್ಸನ್ನು ಕಂಪ್ಲೀಟ್ ಮಾಡಿರೋಂತಹ 2 ಡಾಕ್ಟರ್ಸು, ಕ್ಯಾಶುಯಾಲಿಟಿಯಲ್ಲಿ ಒಬ್ಬರು, ICCಯಲ್ಲಿ ಒಬ್ಬರು ಡ್ಯೂಟಿ ಮೇಲಿದ್ದರು. ಒಬ್ಬರು ಸೀನಿಯರ್ ಡಾಕ್ಟರ್ ಶ್ರೀನಿಧಿ ಹೆಗಡೆ ಅವರು ಡ್ಯೂಟಿ ಮೇಲಿದ್ದರು. ಇವರೆಲ್ಲರೂ ಪೇಷಂಟ್ಸನ್ನು ನೋಡಿದ್ದಾರೆ, ಅವ್ರ ಅಟೆಂಡರ್ಸ್ ಹತ್ರ ಅವ್ರ ಕಂಡೀಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ, ಅಪ್ಡೇಟ್ ಮಾಡಿದ್ದಾರೆ. ಪೇಷಂಟ್ ಕಂಡೀಷನ್ ತುಂಬ ಸೀರಿಯಸ್ ಅಂತಲೂ ಹೇಳಿದ್ದಾರೆ. ಬಟ್ ಪೇಷಂಟ್ ತೀರ್ಕೊಂಡಾಗ ಏಕೆ ಈ ಥರ ಅವರು ಗಲಾಟೆ ಶುರು ಮಾಡಿದ್ದಾರೆ. ನ್ಯಾಚುರಲ್ ಆಗಿ ಏನಾಗುತ್ತೆ, ಒಂದು 3-4 ಜನ ಪೇಷಂಟ್ ಒಬ್ಬರಿಂದ ಒಬ್ಬರು ತೀರ್ಕೊಂಡಾಗ ಒಂದು ಪ್ಯಾನಿಕ್ ಕ್ರಿಯೇಟ್ ಆಗುತ್ತೆ ಬೇರೆಯವ್ರಿಗೂ. ಒಂದು ನಮ್ಮ ಮೇಲೆ ಒತ್ತಡ ತುಂಬ ಜಾಸ್ತಿ ಇದೆ. ವೈದ್ಯರ ಕೊರತೆ ಖಂಡಿತವಾಗಿ ಇದೆ. ಯಾಕಂದರೆ ದಿನ ಇಲ್ಲಿ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಔಟ್ ಪೇಷಂಟ್ಗೆ ಒಂದು 900ರಿಂದ 1000 ಜನ OPDಗೆ ಅಟೆಂಡ್ ಮಾಡ್ತಾರೆ. ದಿನಕ್ಕೆ ಒಂದು 80 ಜನ ಪೇಷಂಟು ಸೀರಿಯಸ್ ಆಗಿ ಅಡ್ಮಿಟ್ ಆಗಿರ್ತಾರೆ. ದಿನಕ್ಕೆ ಒಂದು 60 ಜನ ಪೇಷಂಟ್ಸ್ಗೆ ಎಂಜಿಯೋಪ್ಲಾಸ್ಟಿ ಮಾಡಬೇಕಾಗಿದೆ. ಇದು ದಿನ ಇನ್ನೂ ಜಾಸ್ತಿನೇ ಆಗ್ತಾ ಇದೆ. ಸೊ ಖಂಡಿತವಾಗಿ ವೈದ್ಯರ ಕೊರತೆ ಇದೆ. ಇದನ್ನು ನಾವು ನಮ್ಮ ನಿರ್ದೇಶಕರ ಗಮನಕ್ಕೆ ತಗೊಂಡ್ಬಂದಿದ್ದೀವಿ, ಸರ್ಕಾರದ ಗಮನಕ್ಕೆ ತಗೊಂಡ್ಬಂದಿದ್ದೀವಿ. ಅದನ್ನು ಕೊರತೆಯನ್ನು ನೀಗಿಸೋದಕ್ಕೆ ಸೂಕ್ತವಾದ ಕ್ರಮವನ್ನು ಅವರು ಈಗಾಗಲೇ ತಗೊಂಡಿದ್ದಾರೆ. ಹೊಸದಾಗಿ ವೈದ್ಯನ ರೆಕ್ರೂಟ್ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ನೋಟಿಫಿಕೇಷನ್ನು ಇಶ್ಯೂ ಮಾಡಿದ್ದಾರೆ. ಮತ್ತು ನಮ್ಮ ಮೈಸೂರಿನ ಆಸ್ಪತ್ರೆ ಕೆಪಾಸಿಟಿ 200 ಬೆಡ್ ಹೆಚ್ಚಿಸೋದಕ್ಕೆ ಈಗಾಗಲೇ ಸರ್ಕಾರದವರು ಬಜೆಟಲ್ಲಿ ಅನೌನ್ಸ್ ಮಾಡಿದ್ದಾರೆ. ಶೀಘ್ರದಲ್ಲೇ ಅದಕ್ಕೆ ಕಾಮಗಾರಿನೂ ಶುರು ಆಗ್ತಾ ಇದೆ. ಸೊ ಹೆಚ್ಚಿನ ಹಾಸಿಗೆಗಳ ಸಂಖ್ಯೆ ಇನ್ಕ್ರೀಸ್ ಆದರೆ, ವೈದ್ಯರ ಸಂಖ್ಯೆ ಇನ್ಕ್ರೀಸ್ ಆಗಿದ್ರೆ ನಾವು ಇನ್ನೂ ಒಳ್ಳೆಯ ಸೇವೆಯನ್ನು ಕೊಡ್ಬೋದು. ಬಟ್ ಈಗಲೂ ನೋಡಿ, ಸಂಜೆ ಅಷ್ಟೊತ್ತಿಗೆ ಬೈ 4 ಗಂಟೆ 5 ಗಂಟೆಗೆ ನಮ್ಮ ಎಲ್ಲ ICU ಬೆಡ್ಸು ಫುಲ್ಲಾಗಿ ಬಿಡ್ತಾ ಇದೆ. ನಾವು ಟ್ರಾಲಿ ಮೇಲೆ ಹಾಕೊಂಡು ಪೇಷಂಟ್ಸನ್ನು ಇವತ್ತಿಗೂ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಆ ಟ್ರಾಲಿ ಮೇಲಿರೋ ಪೇಷಂಟ್ ನಮಗೆ ಹೆಚ್ಚಿನ ಒತ್ತಡ, ಅಂದರೆ ಇರೋ ಸಿಬ್ಬಂದಿಯಲ್ಲಿ ಅದನ್ನು ಎಕ್ಸ್ಟ್ರಾ ವರ್ಕ್ ಮಾಡಿ ನಾವು ಅವ್ರನ್ನ ನೋಡ್ಕೋಬೇಕಾಗತ್ತೆ. ಅದರಿಂದ ನಮ್ಮ ಮೇಲೆ ತುಂಬ ಒತ್ತಡ ಇದೆ. ಏನು ಇಷ್ಟು ಕೂಡ ವೈದ್ಯರ ಮಾತಾಗಿರುವಂತದ್ದು ಅಂದ್ರೆ ಜಯದೇವ್ ಆಸ್ಪತ್ರೆಗೆ ಸಾಕಷ್ಟು ರೋಗಿಗಳು ಬರ್ತಿದ್ದಾರೆ, ಅಂದ್ರೆ ಬೆಡ್ಗಳ ಕೊರತೆಯೂ ಕೂಡ ಇರುವಂತದ್ದು, ವೈದ್ಯರ ಕೂಡ ಕೊರತೆ ಇರುವಂತದ್ದು. ಆದ್ರೆ ಈಗಾಗಲೇ ವೈದ್ಯರ ನೇಮಕಕ್ಕೆ ಈಗಾಗಲೇ ಆದೇಶವನ್ನ ಮಾಡಿರುವಂತದ್ದು. ಅದಲ್ಲದೆ ಪ್ರಮುಖವಾಗಿ 5 ಜಿಲ್ಲೆಗಳಿಂದ ಬರುವಂತಹ ರೋಗಿಗಳ ಸಂಖ್ಯೆ ಹೆಚ್ಚಾಗಿರುವಂತದ್ದು, ಬೆಡ್ಗಳ ಸಂಖ್ಯೆ ಕಡಿಮೆ ಇರುವಂತಹ ಕಾರಣದಿಂದಾಗಿ ಟ್ರಾಲಿಯಲ್ಲೇ ಕೂಡ ಅವರಿಗೆ ಚಿಕಿತ್ಸೆಯನ್ನು ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ನಿನ್ನೆಯಷ್ಟೇ ಕೂಡ ಒಂದು ದಿನದಲ್ಲಿ 11 ಜನರು ಸಾವನ್ನಪ್ಪಿರುವಂತದ್ದು ಎಲ್ಲೊಂದು ಕಡೆ ದುರದೃಷ್ಟಕರ ಅಂತಾನೆ ಹೇಳ್ಬೋದಾಗಿರುವಂತದ್ದು. ಸಂಪತ್ ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದ್ ಕಡೆಯಲ್ಲಿ ಆಸ್ಪತ್ರೆಯ ವೈದ್ಯರು ಮಾಹಿತಿಯನ್ನು ಕೊಡ್ತಾ ಇದ್ರು. ನಿನ್ನೆ ಅಡ್ಮಿಟ್ ಆಗಿದ್ದು 77 ಜನ ಪೇಷಂಟು, ಅದರಲ್ಲಿ 11 ಜನ ಮೃತಪಟ್ಟಿದ್ದಾರೆ. ಗಮನಿಸಬೇಕು, 77 ಜನರಲ್ಲಿ 11 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಇಡೀ ವರ್ಷ 6ರಿಂದ 8% ಸಾವಿನ ಪ್ರಮಾಣ ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿದೆ.